ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ ಕೈಲಾಗತ್ತ ಮಾಡೋದಿಕ್ಕೆ? ಈ ಕಾಯಿನ ಇವರು ಸುಲಿಬೇಕು. ವಿಡಿಯೋ ಮಾಡ್ತಿರೋದು. ಉಗೇ ಮಾದಪ್ಪ ತೂತೊಡೆನ ತಿತಿ ಒಡೆನ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗಾಯ್ಸ್. ಅಂಬಿಕಾ ನನಗೊಂದು ಚಾಲೆಂಜ್ ಕೊಟ್ಟಿದ್ದಾಳೆ. ಅದ್ ಏನ್ ಚಾಲೆಂಜ್ ಅಂತ ನನ್ ಗೆಸ್ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕಡೆ ಕ್ಯೂರಿಯಾಸಿಟಿನೂ ಇದೆ, ಇನ್ನೊಂದ್ ಕಡೆ ಭಯಾನೂ ಆಗ್ತೈತೆ. ಏನಿರ್ಬೋದು ಚಾಲೆಂಜ್ ಅಂತ ನೀವೇನಾದ್ರೂ ಗೆಸ್ ಮಾಡ್ತೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಅಂಬಿಕಾ ಹೇಳ್ತಾಳೆ ನನಗೆ ಏನ್ ಚಾಲೆಂಜ್ ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಹೇಳ್ತಾಳೆ ಏನು ಅಂತ ಕೇಳಿಸ್ತೀನಿ. ಏನಂಬಿಕಾ, ಏನ್ ಚಾಲೆಂಜ್? ನಿಮ್ ಕೈಲಾಗತ್ತ ಮಾಡೋದಿಕ್ಕೆ? ಫಸ್ಟ್ ಏನ್ ಚಾಲೆಂಜ್ ಅಂತ ಹೇಳು. ಆಗುತ್ತ ಮಾಡೋದಿಕ್ಕೆ? ನಾನ್ ಚಾಲೆಂಜ್ ಕೊಡ್ತೀನಿ. ರೆಡಿ ಆಗಿದ್ದೀನಿ ಅಂತ ಬಂದಿದ್ದೀರಾ, ಚಾಲೆಂಜ್ ಮಾಡ್ತೀರಾ? ಓ ಪಕ್ಕ ನಾವು ಬಿಡ್ತೀವಾ? ನಾನು ಅನ್ಕೊಂಡಿದೀನಿ ಇವ್ರ ಕೈಲಿ ಆಗೋದಿಲ್ಲ ಅಂತ, ಇವ್ರು ಮಾಡೇ ಮಾಡ್ತೀನಿ ಅಂತ ಬಂದಿದ್ದಾರೆ. ಈಗ ತೋರಿಸ್ತೀನಿ ಏನ್ ಚಾಲೆಂಜ್ ಅಂತ. ಓ ಈ ಕಾಯಿನ ಇವರು ಸುಲಿಬೇಕು, ತೋರ್ಸ್ಬೇಕು. ಈ ಕಾಯಿ ಇತ್ತಲ್ಲ, ಅದಕ್ಕೆ ಪಕ್ಕನೆ ಬಂದು ವಿಡಿಯೋ ಮಾಡ್ತಿರೋದು. ನೋಡಿ ಯಾವ ತರ ಸುಲಿತಾರೆ ಅದು. ಇವ್ರಿಗೆ ಟೈಮಿಂಗ್ಸ್ ಕೊಡ್ತೀವಿ, 1/4 ಗಂಟೆಲಿ ಮುಗಿಸ್ಬೇಕು ನೀವು. ಅಂಬಿಕಾ ಇನ್ನ ಜಾಸ್ತಿ ಟೈಮ್ ಕೊಡಮ್ಮ ನನಗೆ. 20 ನಿಮಿಷ ಸಾಕಲ್ವಾ? ನೀವ್ ಹೇಳಿ, 20 ನಿಮಿಷ ಸಾಕು. ಏನಾದ್ರೂ ನಾನ್ ಹಾಕ್ಬೇಕಾಗಿರುತ್ತೆ ನಿಮ್ಗೆ. ನಿಜ ಬರಲ್ಲ, ನಂಗೆ ತೆಂಗಿನಕಾಯಿ ಸುಲಿಯಕ್ ಬರಲ್ಲ. ಆದ್ರೂ ಟ್ರೈ ಮಾಡ್ತೀನಿ. ಚಾಲೆಂಜ್ ಒಪ್ಕೊಂಡಿದ್ದೀನಲ್ವಾ, ಟ್ರೈ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತಾರೇನೋ ನೋಡೋಣ. ಸ್ಟಾರ್ಟ್ ಮಾಡ್ತೀವಿ. ಇವ್ರು ಸುಲಿಯೋದನ್ನ ತೋರಿಸ್ತೀನಿ ನಾನು, ಹೆಂಗ್ ಸುಲಿತಾರೆ ನೋಡಿ. ಫುಲ್ಲು ಎಂಟರ್ಟೈನ್ಮೆಂಟ್ ಇರುತ್ತೆ. ಈಗ ಕಾಯಿ ಸುಲಿಯೋದನ್ನ ತೋರಿಸ್ತಾರೆ, ಇವ್ರು ನೋಡಿ ಕಲ್ತ್ಕೊಳ್ಳಿ. ಸರಿನಾ? ರೆಡಿ? ಚಾಲೆಂಜ್ ರೆಡಿ. ಟೈಮಿಂಗ್ಸ್ ನೋಡ್ಕೋಬೇಕಲ್ವಾ? ನಿಮ್ ಫೋನ್ ಎತ್ಕೊಳ್ಳಿ. ಟೈಮಿಂಗ್ಸ್ ಬೇಡ ಬಿಡ, ಪರವಾಗಿಲ್ಲ, ಎತ್ಕೊಳ್ಳಿ. ಟೈಮಿಂಗ್ಸ್ ನೋಡೋಣ. ಅಲ್ಲ, ಚಾಲೆಂಜ್ ಕೊಟ್ಟಿದೀವಲ್ವಾ? 5:16 5 ಗಂಟೆ 16 ನಿಮಿಷ ಆಗಿದೆ. ಚಾಲೆಂಜ್ ಒಪ್ಕೊಂಡಿದ್ದಾರೆ. ನೋಡೋಣ ಮುಗಿಸೋದಿಲ್ಲ ಅಂತ. ಉಗೇ ಮಾದಪ್ಪ. ನಾ ಫಸ್ಟ್ ಮಾದಪ್ಪನೇ ನೆನ್ಕೊಂಡು ತೆಂಗಿನಕಾಯಿ ಅಪ್ಪ ಪರಮಾತ್ಮ ದೇವ್ರೇ. ಏನ್ ಗಾಯ್ಸ್, ಸಿಕ್ಕಾಬಟ್ಟೆ ಭಯ ಆಯ್ತೈತೆ. ಕೈಯಲ್ಲಿ ಮುಚ್ಚಿಡ್ಕೊಂಡಿದೀನಿ, ಅದ್ರಕಬೇಡಿ. ತೆಂಗಿನಕಾಯಿ ಕಟ್ ಮಾಡಕ್ಕೆ ನೋಡೋಣ ಇವತ್ತು. ಅವ್ರು ಏನ್ ತೆಂಗಿನಕಾಯಿ ಕಟ್ ಮಾಡ್ತೀನೋ ಏನ್ ಕತೆನೋ, ನಂಗೆ ಭಯ ಆಯ್ತೈತೆ. ಆದ್ರೂ ಇವತ್ತು ಪಕ್ಕ ಕಾಯಿ ಸುಲಿತೀನಿ. ಟಕ ಟಕ ಟಕ. ತಗೊಂಬಿಕಾ ಸ್ಟಾರ್ಟ್ ಮಾಡ್ಲಾ? ಹೇಳು ಲಡ್ಡು. ಲಡ್ಡು ಹೇಳ್ತಾಳೆ ಈಗ. ಲಡ್ಡುಂಡೆ, ಲಾಡು ಉಂಡೆ. ಈಗ ಸ್ಟಾರ್ಟ್ ಇರಕ ಟೈಮಿಂಗ್ಸ್ ಹಾಗೆ ನೋಡ್ದೋ ಬೇಡ. 1 ನಿಮಿಷ ಆಗೋಗದೆ. 5:17 ಸ್ಟಾರ್ಟ್ ಮಾಡೋಣ ನಾವು. 5:17 ಸ್ಟಾರ್ಟ್ ಮಾಡ್ತಿದೀವಿ. ಕಾಯಿ ಸುಲಿಬೇಕು. ನಾವು ದೂರ ಕುತ್ಕೋತೀವಿರಪ್ಪ, ಆಮೇಲೆ ನಿಮ್ ಹತ್ರ ಕುತ್ಕೊಳಕ್ ಭಯ ಆಯ್ತದೆ. ನೋಡಮ್ಮ, ಕಾವ್ಯಮ್ಮ ಕಾಯಿ ಸುಲಿತದೆ. ಅಕ್ಕ, ಹಂಗ್ ಹೊಡೆದ್ರೆ ಆಗೋದಿಲ್ಲ, ತಿರ್ಬಾಕೊಂಡು ಹೊಡಿಬೇಕು. 1-2 ಡೇಟು ಹಿಂಗ ಹಂಗೆ 2 ಡೇಟ್ ಹೊಡ್ಬಿಟ್ಟು ಆಮೇಲೆ ಸುಲಿತಾರೆ. ನಮ್ಮ ಅಪ್ಪ ಸುಲಿದ್ ನೋಡಿ. ಅಯ್ಯೋ, ಕೈಲಿ ಒಂದ್ ಕೈಲಿ ಹಿಡ್ಕೊ. ಲಡ್ಡು ಆಯ್ತಾ ಇಲ್ಲ ಲಡ್ಡು? ಸುಮ್ನೆ ರಂಬಿಕಾ, 1 ನಿಮಿಷ ಆಗಾಯ್ತು. ಹಿಂಗೆ ಹೇಳ್ತಿದ್ರೆ ಬೇಗ ಸುಲಿತೀಯ ನೀನು ಅಲ್ವಾ? ನೀವೇ ಹೇಳಿ ಪ್ಲೀಸ್. ಟಿಪ್ಸ್ ಕೊಡಿ ಗಾಯ್ಸ್. ಚಾಲೆಂಜ್ ಒಪ್ಕೊಬಿಟ್ಟಿದೀನಿ. ಏನ್ ಮಾಡೋದು ದೇವ್ರೆ? ಏನೇ ಹೆಂಗೆ ಕಟ್ ಮಾಡ್ತಾರ ಪಾಪ ತೆಂಗಿನಕಾಯಿ ಕಟ್ ಮಾಡೋರೆಲ್ಲ. ಗಾಯ್ಸ್, ಇದೇನು ಒಳಗಡೆ ಹೋದ ಹಿಂಗ್ ನೋಡ್ರಿ, ಹಿಂಗ ಹಾಕಿದ್ರೆ ಏನಿದು? ಏನಿರ ಡೋಲ್ ಮಾಡ್ತಿದ್ಯಕ್ಕ? ಸುಲಿಬೇಕು ನೀವು. ಅಂಬಿಕಾ ಚಾಲೆಂಜ್ ಅಕ್ಕ, ಒಂದೇ ತಾವು ಏಟಾಕಿ ನೀವು ಚಾಲೆಂಜ್ ಒಪ್ಕೊಂಡಿದ್ದೀರಾ. ಗೆಲ್ಬೇಕು ನೀವು. ನೀವ್ ಯಾರು? ಎಲ್ಲ ನೋಡ್ಬಿಡ್ತು. ಏನ್ ಮಾಡೋದು ನೋಡಮ್ಮ. ಕಾವ್ಯಮ್ಮ, ನಾವು ಗೊತ್ತಾ ನಾವು ಮಾಡ್ತಾ ಇರೋದು ವರಲಕ್ಷ್ಮಿ ಹಬ್ಬಕ್ಕೆ 2 ತೆಂಗಿನಕಾಯಿ ಎತ್ಕೊಂಡ್ ಬಂದಿದ್ವಿ ಊರಿಂದ. ಸುಲ್ಕೊಳ್ಳೋಣ, ಅಂಗಡಿಲಿ ಯಾಕೆ ತಗೊಳೋದು, ಸಾಕು. ಇನ್ನೂ ಐತೆ ಮನೇಲಿ 2, ನಾವೇ ಸುಲಿಯೋಣ ಅಂತ. ಇವ್ರು ಸುಲಿತಿರ್ಲಿಲ್ಲ. ನಾನ್ ಚಾಲೆಂಜ್ ವಿಡಿಯೋ ಕೊಟ್ಟಿರೋದಕ್ಕೆ ಸುಲಿತಿರೋದು ಇವ್ರು. ಇಲ್ಲ ಅಂದ್ರೆ ಅಣ್ಣ ಬರೋರು. ನನ್ಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ನೋಡಿ, ಹಿಂಗ್ ಸಿಕ್ಬೇಕು, ಏಟ್ಗೆ ಹಿಂಗ್ ಸಿಕ್ಬೇಕು. ನಾವು ಸಿಕ್ಬಿಟ್ಟಿದೀವಿ ಅಂತ ನಮ್ಮ ಮೇಲೆ ಏನಾದ್ರು ತೀರ್ಸ್ಕೊಬಿಡ್ತಾರೇನೋ. ಯಪ್ಪ, ಯಾರ ಮೇಲೆ ಕೋಪ ತೀರ್ಸ್ಕೊಳಲ್ಲ. ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ. ನಂಗೆ ಕಾವ್ಯಕ್ಕ ಪರಿಚಯ ಆಗಿ ನಾನು ಈ ಮನೆಗೆ ಬಂದು 2 ವರ್ಷ ಆಯ್ತು. ಕಾವ್ಯಕ್ಕ ನನಗ್ ಪರಿಚಯ ಆಗಿ ಅಕ್ಕ 2 ವರ್ಷ ಆಯ್ತಲ್ಲಕ್ಕ ನಾವು ಬಂದು. 2 ವರ್ಷ ಆಯ್ತು. ನೆಕ್ಸ್ಟ್ ತಿಂಗಳಿಗೆ 2 ವರ್ಷ. ಆದ್ರೆ ನಾನು ಕಾವ್ಯಕ್ಕ ಪರಿಚಯ ಆಗಿದ್ದು 1 ವರ್ಷದಿಂದ.
ನಂಗೆ ಕಾವ್ಯಕ್ಕನಲ್ಲಿ ತುಂಬಾ ಗುಣಗಳು ಇಷ್ಟ. ಅದೇ ಒಂದ್ ವಿಡಿಯೋ ಮಾಡಿ ಹಾಕ್ತೀವಿ ನಾವು. ನಿಜ. ಅಂಬಿಕಾ ಹಿಂಗೆಲ್ಲ ಕಾಯಿ ಸುಲ್ದ್ರೆ ನೋಡ್ದವ್ರೆಲ್ಲ ಆಡ್ಕೊಬಿಡ್ತಾರ ಕಣೆ. ಫಸ್ಟ್ ಟೈಮ್ ಗಾಯ್ಸ್ ಲೈಫಲ್ಲಿ ಕಾಯಿ ಸುಲಿತಾ ಇರೋದು ಫಸ್ಟ್ ಟೈಮ್. ಈ ತರ ಎಲ್ಲ ಕಾಯಿ ಸುಲಿತಾರೆ. ಏನ್ ಅಷ್ಟೊತ್ತಿಂದ ಮಾಡಿದ್ರು ಒಂಚೂರು ಏನು ಜಗ್ಲಿಲ್ವಲ್ಲ, ಒಂದ್ ಸಿಪ್ಪೆ ಸುಲಿಯಕ್ ಆಗಿಲ್ವಲ್ಲ ನನ್ ಕೈಲಿ. ಅಯ್ಯೋ ಅಕ್ಕ first ಅದ್ನ ತೆಗಿಬೇಕು. ನನಗೆಲ್ಲ ಚೆನ್ನಾಗ ಅಣ್ಣ ಅವ್ರ ಟೈಲ್ಸ್ ಎಲ್ಲೋಯ್ತು ಅಂತ ಕೇಳ್ಬೇಕು ನಿಮ್ನ. ಹೊಡಿತೀಯಲ್ವಾ ಕೃಷ್ಣ? ಹೊಡಿಯಲ್ಲ ತಾನೇ? ಹೊಡಿಬೇಡ. ನೀವೇ ಕಮೆಂಟ್ ಹಾಕಿ ಹೊಡಿತಾರ ಹೊಡಿಯೋದಿಲ್ವಾ ಅಂತ. ಈ ತರ ಸುಲಿ ಉಟ್ಬಿಡ್ದೆ. ಟೈಮ್ 5:17 5:20 7:37 ಅಷ್ಟಲ್ಲಿ ಮುಗಿಸ್ಬೇಕು ನೀವು. 20 ನಿಮಿಷ ಅಷ್ಟೇ ಕೊಡ್ತಾರೆ. ಕಷ್ಟ ಪಡ್ಬೇಕು ಜೀವನದಲ್ಲಿ ಅಂತ ದೊಡ್ಡವ್ರು ಹೇಳೋರೆ, ಅದಕ್ಕೆ ಕಷ್ಟಪಡ್ತಾ ಇದ್ವಿ. ನನ್ ಶಾಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಷ್ಟಪಟ್ಟು ಬೇವ್ರ ನೀರು ಸುರಿಸ್ತಾ ಇದೀನಿ. ದೇವ್ರೇ ಗಸ್, ಯಾರಾದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ ಕಾಯಿ ಸುಲಿಯೋದು ಹೇಳ್ಕೊಟ್ಬಿಡಿ. ನೀವೇ ವಿಡಿಯೋ, ನೀವು ನಮಗೋಸ್ಕರ ಇನ್ನೊಂದು ವಿಡಿಯೋ ಮಾಡ್ಬಿಟ್ಟು ನನ್ಗೆ ಹೇಳ್ಕೊಡಿ ಕಾಯಿ ಸುಲಿಯೋದು ಹೆಂಗೆ ಅಂತ. ಅಂಬಿಕಾ ಏನಿದೀ ವನವಾಸವೋ, ಏನಿದೀ ಗ್ರಹಚಾರವೋ, ಏನ ಮಾಡಿದನೆಂದು ಎಷ್ಟು ಕಾಯಿ ಸುಲಿತಿದ್ರು ನಮ್ಮ ಮನೆಯವರು. ಅವರೆಲ್ಲ ಕಲ್ತವ್ರೆ, ನಾವೇನು ಕಲೀಲಿಲ್ಲ, ಇವಾಗ ಕಲಿತಾ ಇದೀವಿ. ನೋಡಿ ಎಷ್ಟು ನಾ ಕಲಿತಾ ಇದೀನಿ ಅಂತ. ಎಲ್ಲ ಕಲಿಬೇಕು ಗಾಯ್ಸ್, ಒಬ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಏನೇ ಒಂದಿದ್ರು ನಾವೇ ಮಾಡ್ತೀವಿ ಅನ್ನೋದನ್ನ ಕಲಿಬೇಕು. ಮೋಸ್ಟ್ಲಿ ನಾಳೆ ಆಗ್ಬೋದು ಎಷ್ಟೊಳಗೆ, ನಾಳೆ ಬೇಕು. ಹೇಳ್ಬಿಡು ಗಟ್ಟು, ಏನೋ ಹೇಳ್ತಿದ್ದಲ್ಲ. ಹೇಳು ಲಡ್ಡು ಹೇಳು ಕಾವ್ಯಮ್ಮನ್ ಬಾ ಲಡ್ಡುಗೆ. ಅಂಬಿಕಾ ತೂತಾಗೋಯ್ತು ಕಣಕ್ಕ. ತೂತಾಗೋಯ್ತದೆ ಕಾಯಿ. ಕಷ್ಟ ಕಣೋಗಿಲ್ಲ. ಇವ್ರಿಗೆ ಹೋಗಿ ಚಾಲೆಂಜ್ ಕೊಟ್ನಲ್ಲ, ಮಾಡ್ಬೇಕು, ಮುಗಿಸ್ಬೇಕು. ಏನ್ ಮಾಡ್ತೀಯಾ? ನನಗ್ ಬರೋದಿಲ್ಲ. ಬಿಡಕ್ ಕೊಡ್ತಾ ಇದ್ಯಾ? ತೋರಿಸ್ತೀನಿ ಅಕ್ಕ. ಫಸ್ಟ್ ಒಂದ್ 2 ಹೊಡಿ ಒಂದ್ ಜಾಗ. ಎಷ್ಟೇ ಹೊಡಿಲಿ ಅಂಬಿಕಾ. ಇನ್ನು ತಿರ್ಗಿಸು ಫಸ್ಟ್. ಕಾಯಿ ಹಂಗೆ ಪಿಚ್ಚು ಬಾಲ್, ಟೆನ್ನಿಸ್ ಬಾಲು. ಟೆನ್ನಿಸ್ ಬಾಲ್ ಆಗೋಗ್ಬಿಟ್ಟೈತೆ ನೋಡಿ ಗಾಯ್ಸ್. ಹಿಡ್ಕೊಂಡು ಹೊಡಿಬೇಕಣಕ್ಕ. ಭಯ ಅಲ್ಲ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಅಂಬಿಕಾ ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲಿ. ಹೇಳ್ಬಿಡಮ್ಮ ಸಾಂಗ್ ಹೇಳು. ಸಾಂಗ್ ಹೇಳು. ಸಾಂಗ್ ಹೇಳು. ಸಾಂಗ್ ಹೇಳು. ಬೇಡ ಕಾಯಿ ತಂದ್ಬಿಡ್ತೀನಿ ಗಾಯ್ಸ್. ಅಂಬಿಕಾ ಸ್ಟಾಪ್ ಮಾಡ್ಬಿಡು. ಅಂಬಿಕಾ ಸ್ಟಾಪ್ ಮಾಡ್ಬಿಡು ಸುಮ್ನೆ. ನಾನು ಒಳಗಡೆ ತೆಂಗಿನಕಾಯಿ ಎತ್ಕೊಂಡ್ಬಿಡ್ತೀನಿ. ಸ್ಟಾಪ್ ಮಾಡು. ಮೋಸ ಮಾಡ್ತಾವ್ರೆ ಎಲ್ಲರಿಗೂ. ಇನ್ನು ಟೈಮ್ ಅದೇ ಕಣಕ್ಕ. 20 ನಿಮಿಷ ಕೊಟ್ಟಿದ್ದೀನಿ. ಆಯ್ತಲ್ಲ, ಒಂದ್ ಸ್ವಲ್ಪ ಬಂದಿದ್ರೆ ನೋಡು, ಸ್ವಲ್ಪ ಕಾನ್ಫಿಡೆನ್ಸ್ ಇರ್ತೈತೆ ನನಗೆ. ದೊಡ್ಡದಾಗ ಚಾಲೆಂಜ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಏನು ನಾನ್ ಸ್ವಲ್ಪ ದಿವಸ ನೀವು ಇನ್ಫ್ಲೂಯೆನ್ಸರ್ ಆಗೋಯ್ತೀರ ಕಣಕ್ಕ. ಇನ್ಫ್ಲೂಯೆನ್ಸರ್ ಆಗೋಗ್ತೀರಾ ನೀವು. ಓಹೋ ಯಾಕೋ ಫೋನ್ ನೋಡಿದ್ರೆ ಗೊತ್ತಾಯ್ತದೆ. ಅಂಬಿ ಇಷ್ಟು ಚೆನ್ನಾಗಿ ಸಿಗ್ತೀರಾ? ಇಲ್ಲಾಂದ್ರೆ ಒಂದ್ ಐಡಿಯಾ ಕೊಡ್ತೀನಿ. ಅಲ್ಲಿ ಮುಂದೆ ಅವ್ರೆ ಯಾರು ಇಬ್ರು ಅಲ್ಲಿ ಕೂತವ್ರೆ. ಅವ್ರ ಕೈಲಲ್ಲ ಅಲ್ಲ ಬರ್ರ ಯಾಕೆ ಬರ್ರ ಕಾಯಿಸಲ್ ಕೊಡು ಬರ್ರ. ಅಲ್ಲ ಸುಮ್ನೆ ಎತ್ಕೋಗ್ರಿ. ಅಲ್ಲಿ ಕೂತಿದ್ರಲ್ಲ ಮುಂದೆ ಹಿಡ್ಕೊಂಡು ಹಂಗಲ್ಲ ಮುಚ್ಚಿ ಎತ್ಕೊಂಡು ಹೋಗ್ರಿ. ಹೋಗ್ಬಿಟ್ಟು ತೋರ್ಸ್ರಿ ಅವ್ರು ಮನ್ಸಲ್ಲಿ ಏನ್ ಅನ್ಕೋತಾರೆ. ಅಲ್ಲಿ ಕೂತಿರೋಳೆ ಎದ್ರಕೊಂಡೆ ಬಿಡ್ತಾಳೆ ಬುಡ ಮೇಲೆ. ಅಕ್ಕ ಯಾಕೋ ರೊಚ್ಚಿಗೆ ದುಡ್ಡು. ಅಂಬಿಕಾ ಸ್ಟಾಪ್ ಮಾಡ್ಬಿಡು ಅಂಬಿಕಾ. ಆಯ್ತಲ್ಲ ನಂಗೆ ಸಾಕಾಗೋಯ್ತು. ಏನು ನಂಗೆ ಚಾಲೆಂಜ್ ನೋಡಿ. ನಾನು ಕಟ್ ಮಾಡ್ಬೇಕಂತೆ, ಇವ್ರು ಹೋಗಿ ಒಳಗಡೆಯಿಂದ ಒಂದ್ ಕಾಯಿ ಎತ್ಕೊಂಡ್ ಬಿಡ್ತಾರಂತೆ. ಹೇಳಮ್ಮ ಕಾವ್ಯಮ್ಮಗೆ, ಯಾಕೆ ಹಿಂಗ್ ಮಾಡ್ತೀಯ, ಮೋಸ ಮಾಡ್ತೀಯ ನೀನು ಅಂತ. ನಂಗೆ ಕಾಯಿ ಸುಲಿತಾರದ ಅಳುಗು ಇಷ್ಟ. ಲಡ್ಡು ನಂಗೆ ಕಾಯಿ ಸುಲಿಯೋದು ನಿಂಗೂ ಇಷ್ಟ ಆಯ್ತಾ ಇಲ್ವಾ ಲಡ್ಡು? ಸೌಂಡ್ ಕರ್ಕಶವಾಗಿದೆ ಶಬ್ದ. ನೋಡು ಲಡ್ಡು, ಇಲ್ಲಿ ನೋಡ್ಲಿ ತೆಂಗಿನಕಾಯಿ. ಡಿಜ್ಗಾ ಡಿಜ್ಗಾ. ವಾ ಸರಿ ಕತೆ. ವಾ ಸರಿ ಕಣವ. ದೊಡ್ಡವ್ರದ್ ಹೆಂಗ್ ಸುಲ್ದಾರ ಅವರೆಲ್ಲ ಕಲ್ತಿರ್ತಾರೆ ಅಂಬಿಕಾ. ಅವಾಗಿಂದ ನಾವು ಯಾವ್ದೋ ಒಂದ್ ಕಾಯಿ ಇಟ್ಕೊಬಿಟ್ಟು ಹಿಂಗ್ ಸುಲ್ದ್ರೆ ಸುಲಿತೀರಾ
ಅಯ್ಯಪ್ಪ ಸೂಪರ್ ಸೂಪರ್ ಹಂಗೆ ಉದ್ದಕ್ಕೂ ಸುಲ್ಕ ಬರ್ರಿ ಆಗುತ್ತೆ ಎಷ್ಟೊತ್ತಿಂದ ಗೇಮ್ ಅದಪ್ಪ. ತಾಕತ್ ಬೇಕು, ಅದಕ್ಕೆ ಹೇಳೋದು ಮುದ್ದೆ ಮುದ್ದೆ ತಿನ್ಬೇಕು ಅಂತ. ನಾವೆಲ್ಲ ಬರೀ ಅನ್ನ ತಿಂದು ತಿಂದು ಟಿಸ್ಪಟ್ ಹಾಕಿ ಮುದ್ದೆ ಮಾಡ್ಕೊಡ್ತೀನಿ ಮನೇಲಿ, ಆದ್ರೆ ನಾನೇ ತಿನ್ನಲ್ಲ. ಅದು ನಂಗೆ ಒಂದೇ ಮುದ್ದೆ ಅಳ್ತೆ, ಎಕ್ಸ್ಟ್ರಾ ಮುದ್ದೆ ಮಾಡ್ಬಿಟ್ರೆ ಯಾರು ತಿನ್ನೋರು ಅಂತ. ತಿನ್ನೋರು ಯಾರು ಅಂತ ಮಾಡಿದ್ರೆ ಬಿಸಾಕಕ್ಕೂ ಹೊಟ್ಟೆ ಉರಿ, ತಿನ್ನಕ್ ಕಷ್ಟ ನೋಡ್ದಾ. ಈಗ ಮುದ್ದೆ ತಿಂದಿದ್ರೆ ನಾನೊಂದ್ ಕಾಯಿ ಸುಲಿತಾ ಇದ್ನ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಮುದ್ದೆ ತಿಂದವನು ಬೆಟ್ಟನೇ ಎತ್ಕೊಯ್ತಾನಂತೆ. ನಾನ್ ಕಾಯ ಸುಲಿಯಕಾಯ್ತಾ ಇಲ್ಲ, ಅದೇ ತಿನ್ನಲ್ವಲ್ಲ. ಗೈಸ್, ಈ ವರಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ. ಅದ್ರಲ್ಲಿ ಕಾಯಿ ಸುಲಿಯೋ ಟಾಸ್ಕ್ ಬೇರೆ ಕೊಟ್ಟವಳೆ. ಯಪ್ಪ ದೇವ್ರೆ, ಯಾಕಮ್ಮ? ಗಾಯ್ಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಜವಾಗ್ಲೂ ಸುಲಿಯಕ್ ಆಯ್ತಾ ಇಲ್ಲ. ಚಾಲೆಂಜ್ ಒಪ್ಕೊಂಡಿದ್ದೆ, ಏನು ದೊಡ್ಡ ಬಿಲ್ಡಪ್ ತರ ಒಪ್ಕೊಂಡೆ, ಮಾಡಕ್ ಆಗ್ತಾರ. ಸಾರಿ ಗಾಯ್ಸ್, ಸಾರಿ ಅಂಬಿಕಾ. ಒಪ್ಕೊಂಡ್ರ? ಈಗ ನನ್ಗೇನ್ ಕೊಡ್ತೀರಾ ನೀವು? ನಾನ್ ಕೇಳಿದ ಅಡ್ಗೆ ಮಾಡ್ಕೊಡ್ತೀರಾ? ಅಷ್ಟೇ ತಾನೇ, ಮಾಡ್ಕೊಡ್ತೀನಿ. ವಡೆ ಮಾಡ್ಕೊಡ್ರಿ. ಯಾಕೆ ನನ್ಗೆ ಇಷ್ಟ ವಡೆ. ಸರಿ ಆಯ್ತು, ವಡೆ ಮಾಡ್ಕೊಡ್ತೀನಿ. ತೂತೊಡೆನ ತಿತಿ ವಡೆನ? ಏಯ್, ತೂತೊಡೆನ ತಿತಿ ವಡೆನ? ಯಾವ್ದೋ ಪಿಕ್ಚರ್ ಅಂತ ತಟ್ಟೊಡೆ. ಸರಿ ಗಾಯ್ಸ್, ನಾನು ಚಾಲೆಂಜಲ್ಲಿ ಸೋತಿದ್ದೀನಿ. ಈಗ ಅಂಬಿಕಾ ವಡೆ ಮಾಡ್ಕೊಡು ಅಂತ ಕೇಳವಳೆ. ವಡೆ ನೀನ್ ಎಷ್ಟು ಚೆನ್ನಾಗಿ ಮಾಡ್ಬೋದು, ಅದ್ರದ್ದು ಒಂದು ಲಾಗ್ ಹಾಕ್ತೀವಿ. ಜಸ್ಟ್ ವೇಟ್ ಅಂಡ್ ವಾಚ್. ತಗೋ ಅಂಬಿಕಾ, ಬೈ ಮಾಡ್ಬಿಡ. ಕಾವ್ಯಕ್ಕ ಅವರು ಈ ಚಾಲೆಂಜ್ ಅಲ್ಲಿ ಸೋತಿದ್ದಾರೆ. ವಾ, ಚಾಲೆಂಜ್ ಸೋತಿದ್ರು ಮುಖದಲ್ಲಿ ಕಾಣಿಸ್ತಿಲ್ಲ. ಹಿಂಗೆ ನಾವ್ ಯಾವತ್ತೂ ಎಲ್ಲ ಹ್ಯಾಪಿ ಆಗಿರ್ತೀವಪ್ಪ. ಏನೇ ಬಂದ್ರು ಹ್ಯಾಪಿ ಆಗಿರ್ಬೇಕು. ಏನೋ ದುಃಖ ಎಲ್ಲ ಪಟ್ಕೊಂಡು ಇವತ್ತೊಂದು ಖುಷಿನ ಯಾಕೆ ಹಾಳು ಮಾಡ್ಕೊಬೇಕು. ಏನೇ ಬರ್ಲಿ ನಗ್ನಗ್ತಾ ಫೇಸ್ ಮಾಡ್ಬೇಕು. ನಾನು ಸೋತೆ ಅಂತೆಲ್ಲ ಬೇಜಾರೇ ಮಾಡ್ಕೊಳ್ಳೋದಿಲ್ಲಪ್ಪ. ಆವಾಗ್ಲೂ ಹ್ಯಾಪಿ ಆಗಿ ಇರ್ತೀನಿ ನಾನು. ನೀವು ಅಷ್ಟೇ ಹ್ಯಾಪಿ ಆಗಿರಿ. ಕಾವ್ಯ ವ್ಲಾಗ್ ಹೇಳ್ಬಿಡ್ತೀನಿ. ಕಾವ್ಯಕ್ಕ ಅವರು ಚಾಲೆಂಜ್ ಅಲ್ಲಿ ಸೋತಿದ್ದಾರೆ. ನನಗೆ ವಡೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನೋಡ್ರಿ ಅವ್ರಿಗೆ ಮದ್ವೆ ಆಗಿ 2 ಮಕ್ಳಾಗಿದ್ರೆ ಇನ್ನು ಚೈಲ್ಡ್. ನಾನೇ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ. ಸರಿ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಯಾರಿಗೆಲ್ಲ ನನ್ನ ಕಾಯಿ ಸುಲ್ದಿದ್ದು ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ಆದ್ರೂ ಪರವಾಗಿಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಏನಾದ್ರು ಇದ್ರೆ ಕರೆಕ್ಷನ್ ಮಾಡ್ಕೊಂತೀವಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಬಂದು @ಕಾವ್ಯ ಕುರುಬ 77 @ಅಂಬಿಕಾ ರಾಜ್ ಗೌಡ 001. ಈ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನಾವು ಹಿಂಗೆ ಏನಾದರೂ ಚಾಲೆಂಜಸ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ಬೈ ಬಾಯ್.